ಅಯ್ಯೋ ಯಾಕಿಬ್ರು ಹೀಗೆ ಕೂತಿದ್ದೀರಾ? ಮಾವ ನಿಮ್ಗೆ ಇನ್ನೊಂದು ಸ್ವಲ್ಪ ಬಡಿಸ್ಲಾ? ಗೀತಾ ಏನೋ ಕಿರ್ಚಾಡ್ದಂಗಿತ್ತಲ್ಲ. ಇಲ್ಲ ಮಾವ, ಸುಮ್ಮನೆ. ಅವನಿಗೆ ನನ್ನ ಮೇಲೆ ಕೋಪ, ನನ್ನ ಮೇಲೆ ಅಸಹ್ಯ? ಖಂಡಿತವಾಗ್ಲೂ ಇಲ್ಲ. ನಿಮ್ಮಿಬ್ಬರ ಬಗ್ಗೆ ನಾವು ಮಾತೇ ಆಡಿಲ್ಲ. ಯಾಕಮ್ಮ ಹೀಗೆ ಹೇಳ್ತಿ? ಅವನಿಗೆ ನೇರವಾಗಿ ನನ್ನ ಮೇಲೆ ಅಂದು ಆಡಿ ಅವನ ಕೋಪ ತೀರೇ ಇಲ್ಲ. ಈಗ ಅದನ್ನೆಲ್ಲ ನಿನ್ನ ಮೇಲೆ ತೀರಿಸ್ಕೊತಾ ಇದ್ದಾನೆ. ನನ್ನ ಹತ್ರ ಅಂತೂ ಮಾತೇ ಬಿಟ್ಬಿಟ್ಟಿದ್ದಾನೆ. ಮಾತಾಡ್ಸಕ್ ಹೋದ್ರೆ ಕಾರ್ತಾನೆ. ನೋಡಿ, ನೀವಿಬ್ರು ತಪ್ಪು ತಿಳ್ಕೊತಿದ್ದೀರಾ. ನಾವು ನಿಮ್ಮಿಬ್ಬರ ಬಗ್ಗೆ ಮಾತೇ ಆಡಿಲ್ಲ. ಅಯ್ಯೋ ಯಾಕೆ ಮಾವ ಎದ್ರಿ? ಊಟ ಮುಗಿಸಿ. ಬೇಡಮ್ಮ, ಸಾಕಾಯ್ತು. ಸುಮತಿ, ಇದಕ್ಕೇನಾದ್ರೂ ಉತ್ತರ ಹುಡುಕ್ಲೇಬೇಕು. ಏನು ಉತ್ತರ ಹುಡುಕ್ತೀರಾ? ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಲಕ್ಕಿ. ಏನು ಮಾತಾಡಬೇಕು? ತಾಯಿ ಹತ್ರ ಮಾತಾಡೋ ಅವಶ್ಯಕತೆ ನಿನಗಿಲ್ಲ ಅಂತ ನನಗೆ ಗೊತ್ತು. ಆದರೆ ನಾನು ನನ್ನ ಮಗನ ಹತ್ರ ಮಾತಾಡಬೇಕು. ಸ್ವಲ್ಪ ತಿಂಗಳು ವೆಯ್ಟ್ ಮಾಡು, ಬೇಕಾದಷ್ಟು ಮಾತಾಡ್ಬೋದು. ಹೇಗಿದ್ರು ನಾನು ಒಬ್ಬನೇ ಅಲ್ವಲ್ಲ ನನಗೆ. ನಿನ್ನನ್ನು ಹೆತ್ತು ಪ್ರೀತಿಯಿಂದ ಬೆಳೆಸಿದ್ದೀನಿ ಕಣೋ. ತಾಯಿ ಆದವಳಿಗೆ ಎಷ್ಟು ಮಕ್ಕಳಾದರೂ ಒಂದೇ ತಗಡಿಲಿಟ್ಟು ತೂಗ್ತಾಳೆ. ಇದನ್ನ ಹೇಳೋದಕ್ಕೆ ತಡೆದ್ಯಾ? ಎಲ್ಲರೂ ಹೇಳೋಕ್ಕೂ ಮುಂಚೆ ಪ್ರಾಕ್ಟೀಸ್ ಮಾಡಿ ಮನೆಗೆ ಸೇರ್ಕೋಬೇಕು. ನಾನು ನೋಡ್ತೀನಿ. ಲಕ್ಕಿ, ಒಂದು ನಿಮಿಷ. ನಿನಗಿಂತ ಪರಿಸ್ಥಿತಿ ತಂದಿದ್ದು ನಾವು. ಅದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿರೋದು. ಅದ್ರ ಬಗ್ಗೆ ನಾನೇನು ಮಾತಾಡಲಿ? ನನ್ನ ಮಾತಿಗೆ ಯಾವ ಬೆಲೆನೂ ಇಲ್ಲ. ನಾನು ಯಾಕೆ ಮಾತಾಡಬೇಕು? ಲಕ್ಕಿ, ಒಂದು ನಿಮಿಷ. ಅವಳೇನೋ ಹೇಳ್ತಾ ಇದ್ದಾಳೆ, ಕೇಳಿಸ್ಕೊಳ್ಳೋ. ನನಗಿಂತ ಲೋಟ ಲೋಟ ಮಾತು ಕೇಳಕ್ಕೆ ಇಷ್ಟ ಇಲ್ಲ. ತಪ್ಪು ಮಾಡಿರೋರು ನಾವು ಲಕ್ಕಿ. ಅದನ್ನು ಅನುಭವಿಸ್ತಾ ಇರೋದು ಗೀತಾ. ನೋಡು, ಅವಳು ನಮ್ಮ ಪರ ನಿಂತಿದ್ದಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಳಿಗಷ್ಟು ನೋವು ಕೊಡಬೇಡ ಕಣೋ.